ಚೆನ್ನಾಗಿದ್ದೀರಾ ಅನ್ಕೊತೀನಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಇಟ್ಸ್ ವೆನ್ಸ್ಡೇ ಮಾರ್ನಿಂಗ್. ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ ಮನೆಯಲ್ಲೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಖಾಲಿ ಆಗಿದೆ. ಸೊ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡಬೇಕು, ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಮಾಡಿ. ವೀಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಳ್ಳೊಳ್ಳೆ ಕಂಟೆಂಟ್ಸ್ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾನು ಯಾವ ಥರ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪಾನ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಈಗ ಏನೇನು ಐಟಮ್ಸ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ 1 ಕಪ್ ಕೊಬ್ಬರಿ ತೊಗೊಂಡಿದ್ದೀನಿ, ಹಾಗೆ 1 ಕಪ್ ಮಿಲ್ಕ್ ತೊಗೊಂಡಿದ್ದೀನಿ, ಹಾಗೆ 3 to 4 ಟೇಬಲ್ ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ. ನೋಡಿ ಹಾಕ್ಕೋಬೇಕು ಸಕ್ಕರೆನ, ಹಾಗಾಗಿ ನಾನು 3 to 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನೆಕ್ಸ್ಟ್ 1 ಸ್ಪೂನ್ ಏಲಕ್ಕಿ ತೊಗೊಂಡಿದ್ದೀನಿ. ನೆಕ್ಸ್ಟು ಗೋಡಂಬಿ ತೊಗೊಂಡಿದ್ದೀನಿ. ಸೊ ಗೋಡಂಬಿ ನೋಡಿ ನಾನು ಒಂದು 10 to 8 ತೊಗೊಂಡಿದ್ದೀನಿ, 8 to 10 ತೊಗೊಂಡಿದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಇದು ಒಂದು ಪಾನ್ ತೊಗೊಂಡಿದ್ದೀನಿ. ಸೊ ಪಾನ್ಗೆ ಫಸ್ಟ್ ಈಗ 1 ಕಪ್ ಕೊಬ್ಬರಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕೊಬ್ಬರಿನ. ಸೊ ನೋಡಿ, ಕೊಬ್ಬರಿ ಹಾಕ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕೊಬ್ಬರಿನ. ಸೊ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ, ಭಾಳ ಬೇಡ. ಕಪ್ ಹಾಲು ಹಾಕ್ತಾ ಇದ್ದೀನಿ. ಈಗ ಸಕ್ಕರೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸಕ್ಕರೆ. ಒಂದು 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ನೆಕ್ಸ್ಟ್ ಈಗ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಮತ್ತು ಈಗ ಚೆನ್ನಾಗಿ ಇದನ್ನ ಈ ಥರ ಲೋ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಸೊ ಲೋ ಫ್ಲೇಮಲ್ಲಿ ಇಟ್ಟು ಲಿಡ್ ಕ್ಲೋಸ್ ಮಾಡಿ. ಇನ್ನೂ ಆಗಬೇಕಿದು, ಇನ್ನೂ ಸ್ವಲ್ಪ ಆಗಲಿ. ಟೇಸ್ಟ್ ನೋಡಿ ನೀವು, ಟೇಸ್ಟ್ ಇನ್ನೂ ಆಗಿಲ್ಲ ಅಂದರೆ ಇನ್ನೂ ಸ್ವಲ್ಪ. ಫ್ರೆಂಡ್ಸ್, ಈಗ ನೋಡಿ ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳಿ. ಈಗ ಫ್ರೆಂಡ್ಸ್, ನೆಕ್ಸ್ಟು ಗೋಡಂಬಿ ಹಾಕಬೇಕು, ಯಾಕಂದರೆ ಥಿಕ್ನೆಸ್ ಬರುತ್ತೆ ಹಾಕಿದರೆ. ಈಗ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನ. ಫ್ರೆಂಡ್ಸ್, ಏನಾದರೂ ಹಾಲು ಕಮ್ಮಿ ಬಿತ್ತು ಅಂದರೆ ಹಾಲು ಹಾಕ್ಕೋಬೋದು ಇದ್ರ ಜೊತೆ. ಮತ್ತು ನೆಕ್ಸ್ಟು ಗೋಡಂಬಿ ಹಾಕ್ತಾ ಇದ್ದೀನಿ. ನೋಡಿ, ಹಾಲು ಸ್ವಲ್ಪ ಕಮ್ಮಿ ಆಗುತ್ತೆ, ಅದಕ್ಕೆ ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ. ಸ್ವಲ್ಪ ಕಾಸಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ನೀವು. ಸೊ ನೆಕ್ಸ್ಟ್ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ಕೊಕೊನಟ್ ಲಡ್ಡು ತುಂಬ ಒಳ್ಳೆಯದು.
ದೊಡ್ಡವರಿಗೂ ಸಣ್ಣ ಮಕ್ಕಳಿಗೂ ಎಲ್ರಿಗೂ ತುಂಬ ಟೇಸ್ಟಿಯಾಗಿರುತ್ತೆ. ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬೋದು. ಯಾಕಂದರೆ ಇವಾಗ ಮಕ್ಕಳು ತುಂಬ ಜಂಕ್ ಫುಡ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸ್ವಲ್ಪ ಕಂಟ್ರೋಲ್ ಮಾಡಿ, ಯಾಕಂದರೆ ಅದರಿಂದ ತುಂಬ ಹೈಪರ್ ಆಗ್ತಿದ್ದಾರೆ. ಅವ್ರ ಪೇಷನ್ಸ್ ಲೆವೆಲ್ನ ತುಂಬ ಕಮ್ಮಿ ಆಗ್ತಿದೆ. ಏನು ಕೇಳ್ತಾರೋ ಇಮಿಡಿಯೇಟಾಗಿ ಆಗಬೇಕು. ಸೊ ಇದೆಲ್ಲ ನಾವು ಜಂಕ್ ಫುಡ್ ಕೊಡೋದ್ರಿಂದನೇ ಆಗ್ತಾ ಇರೋದು. ಆಮೇಲೆ ಅವ್ರದ್ದು ತುಂಬ ಕಾನ್ಸಂಟ್ರೇಷನ್ ಲೆವೆಲ್ ತುಂಬ ಕಮ್ಮಿ ಆಗ್ತಾ ಇದೆ ಇವಾಗಿನ ಮಕ್ಕಳಲ್ಲಿ. ಸೊ ಬಿಕಾಸ್ ಆಫ್ ದಟ್ ಜಂಕ್ ಫುಡ್. ಸೊ ಪ್ಲೀಸ್ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ. ಇವಾಗ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ಹೆಲ್ತಿ ಫುಡ್ಡೇ ತಿನ್ನೋದು. ಸೊ ಹಾಗಾಗಿ ಅದರಲ್ಲೇ ಸ್ವಲ್ಪ ಮಕ್ಕಳಿಗೆ ಏನು ಇಷ್ಟನೋ ಅದರಲ್ಲಿ ಆ್ಯಡ್ ಮಾಡಿಕೊಡಿ, ತುಂಬ ಒಳ್ಳೆಯದು. ದೊಡ್ಡವರಿಗೆ ಆಗಲಿ ಕೊಬ್ಬರಿ ಸ್ವಲ್ಪ ಎನರ್ಜಿ ಬೂಸ್ಟರ್ ಅಂತಾನೆ ಹೇಳ್ಬೋದು. ತುಂಬ ಸ್ವಲ್ಪ ಎನರ್ಜಿ ಇರುತ್ತೆ ನಮಗೆ ಕೊಬ್ಬರಿ ತಿಂದಾಗ, ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಹಾಗೆ ಇದು ಅಷ್ಟೇ ಪ್ರೋಟೀನ್ ಲಡ್ಡು ಅಂತಾನೆ ಹೇಳ್ಬೋದು. ನಾವು ತಿಂದರೆ ಸ್ವಲ್ಪ ಎನರ್ಜಿ ಇರುತ್ತೆ. ಸೊ ಈ ಥರ ನಾವು ಬೇಕ್ರಿಯಲ್ಲಿ ಕಾಜು ಬರ್ಫಿ, ಆಮೇಲೆ ಹಾರ್ಲಿಕ್ಸ್ ಬರ್ಫಿ, ಸೊ ಈ ಥರ ಗೊತ್ತಿಲ್ಲ ನಮಗೆ ಅವ್ರು ಯಾವ ಥರ ಮಾಡಿರ್ತಾರೆ ಅಂತ. ಸೊ ಮನೆಯಲ್ಲೇ ಈ ಥರ ಮಾಡ್ಕೊಂಡು ಆರಾಮಾಗಿ ತಿನ್ಕೋಬೋದು. ಇದರಲ್ಲೇ ಒಣ ಕೊಬ್ಬರಿದು ಬರುತ್ತೆ ಬರ್ಫಿ ಥರ, ಅದನ್ನು ಮಾಡ್ಬೋದು. ಹಾಗೆ ಕ್ಯಾಶ್ಯೂಸ್ ಇರುತ್ತಲ್ವ ಗೋಡಂಬಿ, ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಕೊಟ್ಟರೆ ತುಂಬ ಇಷ್ಟಪಡ್ತಾರೆ ಮಕ್ಕಳು. ಹಾಗೆ ನೋಡಿ ಗೋಡಂಬಿ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ, ಅದನ್ನ ಹಾಕ್ತೀನಿ. ಬಿಕಾಸ್ ಆಫ್ ಥಿಕ್ನೆಸ್, ಹಾಗೆ ಹೆಲ್ತಿ ಕೂಡ. ಸೊ ಚೆನ್ನಾಗೂ ಇರುತ್ತೆ ಟೇಸ್ಟ್ ಅಂತ ಹಾಕ್ತಾ ಇದ್ದೀನಿ. ಜಸ್ಟ್ ಈ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಇದರಿಂದ. ಆರಾಮಾಗಿ ಮಾಡ್ಕೊಂಡು ತಿನ್ಕೋಬೋದು ಎಲ್ಲರೂ. ಸೊ ಇದ್ರ ಜೊತೆ ನಾನು ಇನ್ನೊಂದು ಗೋಡಂಬಿ ತಂದೆಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ಈ ಥರ ಆಗಿದೆ. ಸೊ ಇದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಚೆನ್ನಾಗಿ ಇದು ಮಾಡ್ಕೋಬೇಕು. ಹಾಲು ಕಮ್ಮಿ ಆದರೆ ಹಾಲನ್ನ ಮತ್ತೆ ಹಾಕ್ಕೊಂಡು ಮಾಡ್ಕೋಬೇಕು. ಫ್ರೆಂಡ್ಸ್ ರೆಡಿ ಆಯಿತು. ಇವಾಗ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಆರಕ್ಕೆ ಬಿಡಬೇಕು. ಇದನ್ನ ಇಷ್ಟ 1 2 ರೆಡಿ ಆಗುತ್ತೆ. ಫ್ರೆಂಡ್ಸ್ ಈಗ ಸ್ವಲ್ಪ ಆರಕ್ಕೆ ಬಿಟ್ಟಿದ್ದೆ. ಇವಾಗ ಚೆನ್ನಾಗಿ ಆರ್ಕೊಂಡಿದೆ. ಯಾಕಂದರೆ ಬಿಸಿ ಇದ್ದರೆ ಬೇಗ ಉಂಡೆನ ನಾವು ಅದನ್ನ ಕಟ್ಟೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಆರೋಕ್ಕೆ ಬಿಟ್ಟಿದ್ದೆ. ಈಗ ನೋಡಿ ಸ್ವಲ್ಪ ಕೈಗೆ ತುಪ್ಪನ ಈ ಥರ ಸವರ್ಕೊಂಬಿಟ್ಟು ಸ್ವಲ್ಪ ತಗೊಂಡು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಾಡ್ಕೊಂಡು ನೆಕ್ಸ್ಟು ನಿಮಗೆ ಇಷ್ಟ ಇದ್ದರೆ ಅಂದರೆ ಸ್ವಲ್ಪ ಕೊಬ್ಬರಿ ತುರ್ಕೊಂಡಿರ್ತೀವಲ್ವ ಅದರಲ್ಲಿ ಈ ಥರ ಡಿಪ್ ಮಾಡಿ ಇಟ್ಕೋಬೋದು. ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಈ ಥರ ಮಾಡಬೇಕು. ಫ್ರೆಂಡ್ಸ್ ಈಗ ಎಲ್ಲ ಕಂಪ್ಲೀಟ್ ಆಯಿತು ಉಂಡೆ ಕಟ್ಟೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನಾನೀಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಬಂದಿರುತ್ತೆ ಟೇಸ್ಟು. ಫ್ರೆಂಡ್ಸ್ ಕೊಕೊನಟ್ ಲಡ್ಡು ರೆಡಿ ಆಯಿತು. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಈ ಥರ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಇದೆ, ತೋರಿಸ್ತೀನಿ. ಓಕೆನಾ? ಸೊ ತುಂಬ ಪ್ರೋಟೀನು, ತುಂಬ ಟೇಸ್ಟಿಯಾಗಿ ಬಂದಿದೆ, ಸಖತ್ತಾಗಿದೆ. ನಾನಂತೂ ಆಲೆ ಬಂತಿದ್ದೆ, ತುಂಬ ಚೆನ್ನಾಗಿದೆ. ಮಿಸ್ ಮಾಡಬೇಡಿ, ಮನೇಲಿ ಮಾಡ್ಕೊಳ್ಳಿ. ಓಕೆ? ಫ್ರೆಂಡ್ಸ್ ಹಾಗೆ ಇನ್ನೊಂದೇನಪ್ಪ ಅಂದರೆ, ಇನ್ನೊಂದು ಗೋಡಂಬಿದು ಜಸ್ಟ್ ನಾವು ಬೇಕ್ರಿಯಲ್ಲಿ ಹೋಗಿ ತೊಗೊಂಬಂದು ತಿಂತೀವಲ್ವ, ಮಸಾಲೆಲ್ಲ ಆ್ಯಡ್ ಮಾಡಿರ್ತಾರೆ, ರೋಸ್ಟೆಡ್ ಗೋಡಂಬಿ ತೊಗೊಂಬಂದು ತಿಂತೀವಲ್ವ. ಸೊ ಅದೇ ಥರ ನಾನು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ಆಗುತ್ತೆ. ಸೊ ಅದು ತುಂಬ ನಾವು ಎಷ್ಟು ಕಾಸ್ಟ್ಲಿ
ಬೇಕ್ರಿಯಲ್ಲಿ ತೊಗೊಂಬಂದು ತಿಂತೀವಿ. ಮತ್ತು ಜಂಕ್ ಹೊರಗಿಂದು ಗೊತ್ತಿಲ್ಲ ನಮಗೆ, ಅವ್ರು ಯಾರು ಆಯಿಲಲ್ಲಿ ಅದನ್ನ ಫ್ರೈ ಮಾಡಿರ್ತಾರಂತ ನಮಗೆ ಗೊತ್ತಿಲ್ಲ. ಸೊ ಮನೆಯಲ್ಲೇ ಹೇಗೆ ಮಾಡಿದ್ದು ಅಂತ ನೋಡೋಣ ಬನ್ನಿ. ಓಕೆ, ಗೋಡಂಬಿ ತೊಗೊತಾ ಇದ್ದೀನಿ. ಸೊ ಗೋಡಂಬಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ನಾನಿಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀನಿ ಸ್ನ್ಯಾಕ್ಸ್ಗೆ ನನ್ನ ಮಗನಿಗಂತ, ಸೊ ಅಷ್ಟು ತೊಗೊತಾ ಇದ್ದೀನಿ. ಸೊ ಇದನ್ನ ಇವಾಗ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ರೋಸ್ಟೆಡ್ ಸ್ವಲ್ಪ ಬ್ರೌನ್ ಆಗೋವರೆಗೂ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅದು ಟೇಸ್ಟು ಮತ್ತು ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ ಗೋಡಂಬಿ. ಸೊ ಇದಕ್ಕೆ ಈಗ ನಾವು ಚಿಲ್ಲಿ ಪೌಡರ್, ಹಾಗೆ ಸಾಲ್ಟ್, ಹಾಗೆ ಪೆಪ್ಪರ್ ಪೌಡರ್, ಹಾಗೆ ಚಾಟ್ ಮಸಾಲ ಇಷ್ಟು ಆ್ಯಡ್ ಮಾಡಿಬಿಟ್ಟು ತುಪ್ಪದಲ್ಲಿ ಮತ್ತು ಗೋಡಂಬಿ ಜೊತೆ ಚೆನ್ನಾಗಿ ಫ್ರೈ ಆಗಬೇಕದು. ಸೊ ಚೆನ್ನಾಗಿ ಒಂದು 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿಬಿಡಿ. ಸೊ ಸೇಮ್ ನೀವು ಬೇಕ್ರಿಯಲ್ಲಿ ಹೇಗಿರುತ್ತೋ ನಾವು ತೊಗೊಂಡು ತಿಂದಾಗ ಸೇಮ್ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಹೆಲ್ತಿ ಕೂಡ, ಮನೆಯಲ್ಲೇ ನಾವು ಮಾಡಿರ್ತೀವಿ. ಸೊ ನಾವು ಯಾವ ಆಯಿಲ್ ಆ್ಯಡ್ ಮಾಡಿರ್ತೀವಿ ಅಂತ ನಮಗೆ ಗೊತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ. ಸೊ ಈಗ ಟೇಸ್ಟ್ ಮಾಡ್ತೀನಿ ನಾನು. ಫ್ರೆಂಡ್ಸ್, ಟೇಸ್ಟ್ ಮಾಡ್ತೀನಿ. ಸುತ್ತಾ ಇದೆ. ಫ್ರೆಂಡ್ಸ್, ಸಕ್ಕತ್ತಾಗಿ ಬಂದಿದೆ. ಸ್ವಲ್ಪ ತುಪ್ಪ ಕಮ್ಮಿ ಹಾಕ್ಬೇಡಿ, ಅದು ಬಿಟ್ಟರೆ ಇದೆಲ್ಲ ಸೇಮ್ ಬೇಕ್ರಿ ಥರನೇ ಇರೋದು. ಮನೇಲಿ ಮಾಡ್ಕೊಳ್ಳಿ. ಓಕೆ, ನೀವು ಹಾಗೆ ನೀವು ಈ 2 ರೆಸಿಪೀಸ್ನ ಮನೇಲಿ ಟ್ರೈ ಮಾಡಿ. ಯಾರೇ ಟ್ರೈ ಮಾಡ್ತೀರೋ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ. ಮತ್ತು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರೇ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಸೊ ಹಾಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನನಗೆ ನಿಮ್ಮ ಫೀಡ್ಬ್ಯಾಕ್ಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ತುಂಬ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ ನೆಕ್ಸ್ಟು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.